ನಾನು ಡಾಕ್ಟರ್ ಮರ್ಲಿನ್. ಇವತ್ತು ನಾವು ಮಾತಾಡೋಣ ಯೂಟ್ರೈನ್ ಫೈಬ್ರಾಯ್ಡ್ಸ್ ಬಗ್ಗೆ. ಸೊ ಈ ಫೈಬ್ರಾಯ್ಡ್ಸ್ ಯಾಕೆ ಬರುತ್ತೆ ಮತ್ತು ಹೇಗೆ ಕಾಣುತ್ತೆ, ಅದು ಕ್ಯಾನ್ಸರಸ್ಸಾ ನಾನ್ ಕ್ಯಾನ್ಸರಸ್, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಯಾವಾಗ ಒಂದು ನಾನ್ ಕ್ಯಾನ್ಸರಸ್ ಅಂದರೆ ಬಿನೈನ್ ಗ್ರೋತ್ ಯೂಟ್ರಸ್ ಒಳಗಡೆ ಇರಬಹುದು, ಮಸಲ್ಸ್ ಮತ್ತು ಫೈಬರ್ಸ್ ಯೂಟ್ರೈನ್ ಮಸಲ್ಸ್ ಒಳಗಡೆ ಇರ್ಬೋದು. ಸೊ ಈ ಗ್ರೋತಿಗೆ ನಾವು ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಅದು ಕ್ಯಾನ್ಸರಸ್ ಇರ್ಬೋದಾ, ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ಬೋದಾ? ಇಟ್ಸ್ ವೆರಿ ರೇರ್. ಯಾಕೆಂದರೆ ನಾನು ಹೇಳಿದೆ ಇಟ್ಸ್ ಅ ಬಿನೈನ್ ಗ್ರೋತ್, ಬಟ್ ಅದರಲ್ಲಿ ಸ್ಟೇಜಸ್ ಕೂಡ ಇರ್ತದೆ. ಅದು ನೆಕ್ರೋಸಿಸ್ಗೆ ಹೋಗ್ಬೋದು, ಫೈಬ್ರಾಯ್ಡ್ ಕ್ಯಾಲ್ಸಿಫಿಕೇಷನಿಗೆ ಹೋಗ್ಬೋದು, ಪದೇ ಪದೇ ಇನ್ಫೆಕ್ಷನ್ ಇದ್ದರೆ, ಆ್ಯಂಡ್ ಸಮ್ಟೈಮ್ಸ್ ಎಲ್ಲಿ ಕಾರ್ಸೋಜೆನಿಕ್ ಸೆಲ್ಸ್ ಇದ್ದರೆ, ಓಕೆ, ಮೆಲಿಗ್ನೆಂಟ್ ಸೆಲ್ಸ್ ಇದ್ದರೆ ಅದು ಸಡನ್ ಇನ್ಕ್ರೀಸ್ ಇನ್ ಸೈಜ್ ಆಗ್ಬೋದು, ತುಂಬ ನೋವು ಆಗ್ಬೋದು. ದೆನ್ ವಿ ಹ್ಯಾವ್ ಟು ಸಸ್ಪೆಕ್ಟ್ ದ ಮ್ಯಾಲಿಗ್ನೆನ್ಸಿ. ಇಲ್ಲದಿದ್ದರೆ ಮ್ಯಾಲಿಗ್ನೆನ್ಸಿ ಅದರಲ್ಲಿ ಜಾಸ್ತಿ ಕಾಣೋದಿಲ್ಲ. ಸೊ ಈಗ ನಾವು ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್ ನೋಡುವ. ಯಾಕಂದರೆ ಫೈಬ್ರಾಯ್ಡ್ಸ್ ಯೂಟ್ರಸಲ್ಲಿ ಬೇರೆ ಕಡೆ, ಅದಕ್ಕೆ ಬೇರೆ ಹೆಸರು ಕೊಡ್ತೀವಿ. ಸೊ ಫಸ್ಟ್ ನೀವು ನೋಡಿದ್ರೆ ಯೂಟ್ರಸ್ ಫೈಬರ್ಸ್ ಮಸಲ್ಸ್ ಒಳಗಡೆ ಇದೆ, ಇದೊಂದು ಚಿಕ್ಕ ಗ್ರೋತ್. ಸೊ ಇದಕ್ಕೆ ನಾವು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಇದು ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಇದೆ, ಟುವರ್ಡ್ಸ್ ದ ಯೂಟ್ರೈನ್ ಲೈನಿಂಗ್. ಇದು ಯೂಟ್ರೈನ್ ಲೈನಿಂಗ್, ಟುವರ್ಡ್ಸ್ ದ ಯೂಟ್ರೈನ್ ಲೈನಿಂಗ್ ಏನು ಫೈಬ್ರಾಯ್ಡ್ಸ್ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಸಬ್ಮ್ಯೂಕಸಲ್ ಫೈಬ್ರಾಯ್ಡ್ಸ್. ಏನು ಫೈಬ್ರಾಯ್ಡ್ಸ್ ಎಕ್ಸ್ಟರ್ನಲ್ ಲೈನಿಂಗ್ ಅಂದರೆ ಯೂಟ್ರಸ್ ಔಟ್ಸೈಡ್ ಭಾಗದಲ್ಲಿ ಇದೆ, ಅದಕ್ಕೆ ನಾವು ಹೇಳ್ತೀವಿ ಸಬ್ ಸಿರೋಸಲ್. ಓಕೆ, ಸಬ್ ಸಿರೋಸಲ್ ಫೈಬ್ರಾಯ್ಡ್. ಯಾವ ಫೈಬ್ರಾಯ್ಡ್ಗೆ ಸ್ಟಾಕ್ ಇದೆ ಅಂದರೆ ಒಂದು ಪೆಂಡುಲಮ್ ಥರ ಎಕ್ಸ್ಟರ್ನಲ್ ಅಲ್ಲಿ ಇದೆ, ಅದಕ್ಕೆ ಪಿಡ್ಯಾಂಕ್ಯುಲೇಟೆಡ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಟ್ರಾಮ್ಯೂರಲ್, ಸಬ್ಮ್ಯೂಕಸಲ್, ಸಬ್ಸಿರೋಸಲ್, ಪಿಡ್ಯಾಂಕ್ಯುಲೇಟೆಡ್ ಫೈಬ್ರಾಯ್ಡ್. ಸೊ ಇದು ಫೈಬ್ರಾಯ್ಡ್ ಯಾಕೆ ಬರ್ಬೋದು, ಏನು ಕಾರಣ ಇದೆ ಈ ಫೈಬ್ರಾಯ್ಡ್ಸಿಗೆ? ಮೇನ್ ಜೆನೆಟಿಕ್ ಅಂತ ಹೇಳ್ತೀವಿ. 100% ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇಟ್ಸ್ ಅಗೇನ್ ಅನ್ನೋನ್ ಕಾಸ್. ಸೊ ಮೇನ್ ಇದು ಕಾಣ್ಬೋದು ಜೆನೆಟಿಕ್. ಓಕೆ, ಮೆಟರ್ನಲ್ ಸೈಡ್ಗೆ ಅಂದರೆ ತಾಯಿಗೆ, ಗ್ರ್ಯಾಂಡ್ ಮದರಿಗೆ, ಇಲ್ಲಾಂದರೆ ಸಿಸ್ಟರ್ಸ್ ಇಕ್ಕಿದ್ರೆ ಫೈಬ್ರಾಯ್ಡ್ಸ್ ಅವರಿಗೆ ಬರೋದು ಕೂಡ ಚಾನ್ಸಸ್ ಜಾಸ್ತಿ ಇರ್ತದೆ. ಏಜ್ ಆಫ್ಟರ್ 40s ಫೈಬ್ರಾಯ್ಡ್ಸ್ ತುಂಬ ಈಸಿಯಾಗಿ ಕಾಣ್ತದೆ. ಸೊ ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ಹಾರ್ಮೋನ್ ರಿಲೇಟೆಡ್ ಆಲ್ಸೋ. ಯಾಕೆಂದರೆ ಫೈಬ್ರಾಯ್ಡ್ಸ್ ಅಂದರೆ ಯಾರಿಗೆ ಮೆನ್ಸಸ್ ಇಲ್ಲ ಅವ್ರಿಗೆ ಕಾಣೋದಿಲ್ಲ. ಇವನ್ ಮೆನೋಪಾಸಲ್ಲಿ ಫೈಬ್ರಾಯ್ಡ್ಸ್, ಮೆನೋಪಾಸ್ ಆದಮೇಲೆ ಫೈಬ್ರಾಯ್ಡ್ಸ್ ಶ್ರಿಂಕ್ ಆಗ್ತದೆ. ಸೊ ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ಹಾರ್ಮೋನಲ್ ರಿಲೇಟೆಡ್ ಆಸ್ ವೆಲ್. ಸೊ 40 years ಆದಮೇಲೆ ಫೈಬ್ರಾಯ್ಡ್ಸ್ ಕಾಣ್ಬೋದು, ಮತ್ತು ಮೆನೋಪಾಸ್ ಆಗುವಾಗ ಅದು ಶ್ರಿಂಕ್ ಕೂಡ ಆಗ್ತದೆ. ಮತ್ತು ಇದು ಕಾಣ್ಬೋದು ಯಾರು ಜಾಸ್ತಿ ಒಬೇಸ್ ಇದ್ದಾರೆ, ಯಾರು ಜಾಸ್ತಿ ರೆಡ್ ಮೀಟ್ ತಗೊಳ್ತಾರೆ, ಗ್ರೀನ್ಸ್ ವೆಜಿಟೇಬಲ್ಸ್ ಕಮ್ಮಿ ತಗೊಳ್ತಾರೆ, ಅಂಥವ್ರಿಗೆ ಕೂಡ ಫೈಬ್ರಾಯ್ಡ್ಸ್ ಜಾಸ್ತಿ ಕಾಣ್ಬೋದು. ಈಗ ಲಕ್ಷಣ ಏನು ಫೈಬ್ರಾಯ್ಡ್ಸಲ್ಲಿ? ಅವರಿಗೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಇರ್ತದೆ, ವಿಪರೀತ ನೋವು ಇರ್ತದೆ, ಕ್ಲಾಟ್ಸ್ ಇರ್ಬೋದು, ಮತ್ತು ಅವರಿಗೆ ಈವನ್ ಬ್ಲೀಡಿಂಗ್ ಶಾರ್ಟ್ ಕೂಡ ಇರ್ಬೋದು, ಕೆಲವರಿಗೆ ಬೇಗ ಕೂಡ ಆಗ್ಬೋದು. ಮತ್ತು ಡಿಸ್ಪೆರೋನಿಯಾ ಅಂದರೆ ಇಂಟಿಮೆಸಿ ಮಾಡುವಾಗ ಅವರಿಗೆ ಹೊಟ್ಟೆ ನೋವು ಜಾಸ್ತಿ ಇರ್ಬೋದು. ಮತ್ತು ಈ ಫೈಬ್ರಾಯ್ಡ್ಸ್ ನೀವು ನೋಡಿದರೆ ಸೈಜ್ ವೇರಿಯೇಷನ್ ಆಗ್ಬೋದು. ಸೊ 5 mm ಇರ್ಬೋದು, 8 ಹೋಗ್ಬೋದು, 10 ಕೂಡ ಹೋಗ್ಬೋದು. ಸೊ ಇಷ್ಟು ದೊಡ್ಡದು ಕೂಡ ಆಗ್ಬೋದು. ಸೊ ಅವಾಗ ಏನಾಗ್ತದೆ, ಪ್ರೆಷರ್ ಆಗ್ತದೆ. ಯಾಕೆಂದರೆ ಯೂಟ್ರಸ್ ಹಿಂದೆಗಡೆ ಇರೋದು ರೆಕ್ಟಮ್, ಮೋಷನ್ ಮಾಡುವ ಜಾಗ. ಸೊ ಅವರಿಗೆ ಕಾನ್ಸ್ಟಿಪೇಷನ್ಸ್ ಕಾಣ್ಬೋದು, ಮೋಷನ್ ಪಾಸ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಇರ್ಬೋದು. ಮತ್ತು ಇದು ಆಂಟೀರಿಯರ್ ಅಂದರೆ ಮುಂದೆಗಡೆ ಇರೋದು ಬ್ಲ್ಯಾಡರ್. ಸೊ ಎಲ್ಲಿ ನಿಮ್ಮದು ಫೈಬ್ರಾಯ್ಡ್ ತುಂಬ ದಪ್ಪ ಇದ್ದರೆ, ಸೈಜಲ್ಲಿ ಜಾಸ್ತಿ ಇದ್ದರೆ, ಅದು ಅದು ಬ್ಲ್ಯಾಡರಿಗೆ ಪುಷ್ ಆಗ್ಬೋದು. ಸೊ ಅರ್ಜ್ ಫಾರ್ ಯೂರಿನೇಷನ್, ಪದೇ ಪದೇ ಯೂರಿನ್ ಹೋಗ್ಬೇಕಂತ ಕೂಡ ಅನ್ನಿಸ್ಬೋದು. ಸೊ ಇದು ಮೇನ್ ಲಕ್ಷಣಗಳು ಕಾಣ್ಬೋದು ಫೈಬ್ರಾಯ್ಡ್ಸಲ್ಲಿ. ಸೊ ಫೈಬ್ರಾಯ್ಡ್ಸಲ್ಲಿ ಏನು ಟ್ರೀಟ್ಮೆಂಟ್? ಇನ್ವೆಸ್ಟಿಗೇಷನ್ಸ್ ಡೆಫಿನೆಟ್ಲಿ ನಾವು ಮಾಡ್ತೀವಿ.
ಸೊ ನೀವು ಟ್ರಾನ್ಸ್ವೆಜೈನಲ್ USG ಮಾಡ್ಬೋದು, ಇಲ್ಲದಿದ್ದರೆ ಆಬ್ಡಮಿನಲ್ USG ಮಾಡ್ಬೋದು. ಅದ್ರಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಎಷ್ಟು ಸೈಜ್ ಆಫ್ ದಿ ಫೈಬ್ರಾಯ್ಡ್ಸ್ ಇದೆ, ಎಲ್ಲೆಲ್ಲಿ ಫೈಬ್ರಾಯ್ಡ್ಸ್ ಇದೆ, ಯಾವ ಥರ ಫೈಬ್ರಾಯ್ಡ್ಸ್ ಇದೆ ಅಂತ. ಓಕೆ, ಇಲ್ಲದಿದ್ದರೆ MRI ಕೂಡ ಮಾಡ್ಬೋದು. ಸೊ ಹೇಗೆ ಇದು ಟ್ರೀಟ್ಮೆಂಟ್ ಮಾಡೋದು? ಎಲ್ಲ ಸೊಲ್ಯೂಷನ್ ಯೂಟ್ರಸಲ್ಲಿ ಯಾವುದು ಗ್ರೋತ್ ಇದ್ದರೆ ಹಿಸ್ಟೆಕ್ಟಮಿನೇ ಸೊಲ್ಯೂಷನ್ ಅಲ್ಲ. ಈಗ ನಿಮಗೆ ಒಂದು ಕೈಗೆ ತಾಗಿದೆ ಅಂತ ಹೇಳಿದ್ರೆ, ಇಲ್ಲ ವಾಟ್ಸ್ ಇದೆ ಅಂತ ಯೋಚನೆ ಮಾಡಿ. ಓಕೆ, ಏನಾದರೂ ನೇಲ್ಸ್ ಇದೆ ಅಂತ ಯೋಚನೆ ಮಾಡಿ. ಸೊ ವಿ ಟ್ರೈ ಟು ರಿಮೂವ್ ದ ಗ್ರೋತ್, ನಾಟ್ ಕಟ್ ದ ಫಿಂಗರ್. ಸೊ ಸೇಮ್ ಥಿಂಗ್ ಇನ್ ಫೈಬ್ರಾಯ್ಡ್ಸ್. ಈಗ ಗ್ರೋತ್ ಇದೆ, ಟ್ರೀಟ್ ದ ಗ್ರೋತ್, ಡೋಂಟ್ ರಿಮೂವ್ ಯುವರ್ ಯೂಟ್ರಸ್ ಇಟ್ ಸೆಲ್ಫ್. ಓಕೆ, ಸೊ ಫಸ್ಟ್ ನೀವು ಟ್ರೀಟ್ಮೆಂಟಿಗೆ ಟೈಮ್ ಕೊಡಿ, 8 months 1 year ಕೊಡಿ. ಬಿಕಾಸ್ ದಿಸ್ ಇಸ್ ನಥಿಂಗ್ ಲೈಕ್ ಇಟ್ಸ್ ಗೋಯಿಂಗ್ ಟು ಕ್ಯಾನ್ಸರ್ ಸಡನ್ಲಿ. ಓಕೆ, ಯು ಕ್ಯಾನ್ ಸೇವ್ ಯುವರ್ ಆರ್ಗನ್. ಅದು ಆಗಲಿಲ್ಲ ಅಂದರೆ ಮತ್ತೆ ಓಕೆ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ನೆಕ್ರೋಸಿಸ್, ಫೈಬ್ರೋಸಿಸ್ ಆ ಥರ ಇದ್ದರೆ ದೆನ್ ವಿ ಕ್ಯಾನ್ ಥಿಂಕ್ ಓಕೆ ಇದು ಫೈಬ್ರಾಯ್ಡ್ ತೆಗೆಯುವ. ನಾವು ಇಟ್ ಈಸ್ ಇನ್ ದ ರಿಸ್ಕ್. ಯಾಕೆಂದರೆ ನಮಗೆ ನಮ್ಮ ಪೇಷಂಟ್ಸಿಗೆ ರಿಸ್ಕ್ ಬೇಡ. ನಾವು ಡಾಕ್ಟರ್ದು ಕೆಲಸ ಏನು, ಈಸ್ ಮಾಡಲಿಕ್ಕೆ. ಏನಾದರೂ ಅವ್ರಿಗೆ ಕಷ್ಟ ಇದ್ದರೆ ಅದರಲ್ಲಿ ಪರಿಹಾರ ಮಾಡಬೇಕು, ಇನ್ನೂ ಕಷ್ಟ ಜಾಸ್ತಿ ಕೊಡೋದಲ್ಲ. ಸೊ ಇಲ್ಲಿ ನಾವು ಯಾವ ಮೆಡಿಸಿನ್ಸ್ ಯೂಸ್ ಮಾಡ್ತೀವಿ? ಕ್ಯಾಲ್ಕೇರಿಯಾ ಕಾರ್ಬ್, ಟೂಜಾ, ಲೈಕೋಪೋಡಿಯಂ, ಮತ್ತು ಕ್ಯಾಲ್ಕೇರಿಯಾ ಫ್ಲೋರ್, ಕೋನಿಯಂ, ಟ್ಯೂಮರಿನ್ ಡ್ರಾಪ್ಸ್ ಕೂಡ ಕೊಡ್ಬೋದು. ಈಗ ಕಾಂಬಿನೇಷನ್ಸ್ ಇದೆ, ವೀಸಲಲ್ಲಿ ನಿಮಗೆ ಕಾಂಬಿನೇಷನ್ಸ್ ಕಾಣ್ಬೋದು. ಎಲೆನ್ಸಲ್ಲಿ ಫೈಬ್ರಾಯ್ಡ್, ಯೂಟ್ರೈನ್ ಫೈಬ್ರಾಯ್ಡ್ ಕಾಂಬಿನೇಷನ್ ಡ್ರಾಪ್ಸ್ ಅಂತಲೇ ಇದೆ, ಅದು ನೀವು ತಗೊಳ್ಬೋದು. ಸೊ ಇದು ಆಯಿತು ಯೂಟ್ರೈನ್ ಫೈಬ್ರಾಯ್ಡ್ಸ್ ಬಗ್ಗೆ. ಸೊ ಈಗ ನಿಮಗೆ ತಿಳಿದಿದೆ ಅದು ಏನು ಲಕ್ಷಣ, ಹೇಗೆ ಹೋಮಿಯೋಪತಿಯಲ್ಲಿ ಟ್ರೀಟ್ ಮಾಡ್ಬೋದು. ನಾನು ತುಂಬ ಕೇಸಸ್ ಟ್ರೀಟ್ ಮಾಡಿದ್ದೀನಿ ಯೂಟ್ರೈನ್ ಫೈಬ್ರಾಯ್ಡ್ಸ್. ಇವನ್ ಅದು ತುಂಬ ದೊಡ್ಡದಿದ್ದು ಕೂಡ ಶ್ರಿಂಕ್ ಆಗಿದೆ, ಬಟ್ ಇಟ್ ವಿಲ್ ಟೇಕ್ ಟೈಮ್, ಮಿನಿಮಮ್ 1-2 years ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇನಿಷಿಯಲಿ ನಾವು ಬ್ಲೀಡಿಂಗ್, ಕ್ಲಾಟ್ಸ್ ಅದು ಕಂಟ್ರೋಲಿಗೆ ಬರಬೇಕು, ಪೇಯ್ನ್ ಅದಾದಮೇಲೆ ಗ್ರೋತ್ ಕಮ್ಮಿ ಆಗ್ತದೆ. ಅವಾಗ ನಾವು ಅವರಿಗೆ CA ಟೆಸ್ಟ್ ಕೂಡ ಮಾಡ್ಲಿಕ್ಕೆ ಹೇಳ್ತೀವಿ. ಈವನ್ 1 in 6 months ಸ್ಕ್ಯಾನ್ ಕೂಡ ಮಾಡಲಿಕ್ಕೆ ಹೇಳ್ತೀವಿ. ಯಾಕಂದರೆ ಆ ಗ್ರೋತ್ ಏನಾಗಿದೆ ಅಂತ ನಾವು ನೋಡಬೇಕು. ಸೊ ನಿಮಗೆ ಯಾರಿಗಾದರೂ ಫೈಬ್ರಾಯ್ಡ್ಸ್ ಇದು ತೊಂದರೆ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಹಿಸ್ಟೆಕ್ಟಮಿ ಇಸ್ ನಾಟ್ ದ ಸೊಲ್ಯೂಷನ್ ಫಾರ್ ಎವ್ರಿ ಗ್ರೋತ್ ಇನ್ ಯೂಟ್ರಸ್.